ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಹೇಗಿದ್ರ ತಾವೆಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ಈ ವ್ಲಾಗಲ್ಲಿ 2 ಸಿಂಪಲ್ ರೆಸಿಪೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಟ್ರೈ ಮಾಡಿ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸೊ ಇವಾಗ ಬೆಳಗ್ಗೆ 8 ಗಂಟೆ ಆಗ್ತಾ ಇದೆ. ಮಕ್ಕಳಿಬ್ರು ನೋಡಿ ಯಾವ ಥರ ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಇವರು ರಜೆಗಳಲ್ಲಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಾರೆ. ಸೊ ಅದಕ್ಕೆ ನಾನು ಅವ್ರನ್ನ ಡಿಸ್ಟರ್ಬ್ ಮಾಡಲ್ಲ. ಇವರು ಮಲ್ಕೊಂಡ್ರೆ ಸಾಕು ಅಂತ ಇರುತ್ತೆ ನನಗೆ, ಯಾಕಂದರೆ ನನ್ನ ಕೆಲಸ ಎಲ್ಲ ಆರಾಮಾಗಿ ಮುಗಿಸ್ಕೊಂಡು ಬಿಡ್ತೀನಿ. ನೋಡಿ ಎಷ್ಟು ಗ್ಯಾಪ್ ಕೊಟ್ಬಿಟ್ಟು ಮಲ್ಕೊತಾರೆ ಅಂತ ಹೇಳ್ಬಿಟ್ಟು. ನನ್ನ ಚಿಕ್ಕ ಮಗನ ಪಕ್ಕದಲ್ಲಿ ಗ್ಯಾಪ್ ಇದೆ ಅಲ್ಲ, ಪಿಲ್ಲೋ ಇದೆ ಅಲ್ಲ, ಅದು ಅದೇ ಪ್ಲೇಸಲ್ಲಿನೇ ನಾನು ಮಲ್ಕೊಳ್ಳೋದು. ಅಷ್ಟೇ ಜಾಗ ನನಗೆ ಕೊಡ್ತಾನೆ ಮಲ್ಕೊಳ್ಳೋದಕ್ಕೆ. ಅದಕ್ಕೆ ನನಗೆ ಸ್ವಲ್ಪ ಕೈ ಕಾಲೆಲ್ಲನೂ ನೋವು ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ. ಅದಕ್ಕೆ ಬಾಡಿ ನಾನು ಸ್ಟ್ರೆಚ್ ಮಾಡ್ಕೊತೀನಿ ರೆಗ್ಯುಲರ್ಲಿ. ನೋಡ್ಬೋದು 8 ಗಂಟೆಗೆ ಎಷ್ಟು ಬಿಸಿಲು ಬಂದಿದೆ. ನಾನು ಆ್ಯಕ್ಚುಲಿ ಆಚೆ ಗೂಡ್ಸೋದು ಒರೆಸೋ ಕೆಲಸ ಎಲ್ಲನೂ ಬೇಗ ಮಾಡ್ಕೊಂಡ್ಬಿಟ್ಟಿದ್ದೀನಿ 7 ಗಂಟೆಗೆಲ್ಲನೂ. ಯಾಕಂದರೆ ಇಲ್ಲಿ ತುಂಬ ಬಿಸಿಲಿರೋ ಕಾರಣ ಲೇಟಾಗಿ ಮಾಡಿದ್ರೆ ತುಂಬ ಟಯರ್ಡ್ ಆಗಿಬಿಡ್ತೀನಿ. ಸೊ ಅದಕ್ಕೋಸ್ಕರನೇ ಬೆಳಗ್ಗೆನೇ ಆಚೆ ಎಲ್ಲನೂ ಗೂಡಿಸಿ ಒರೆಸಿ ಸ್ಟೆಪ್ಸ್ಟೂ ಸಹ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬ್ರೇಕ್ಫಾಸ್ಟಲ್ಲಿ ತೊಂಡೆಕಾಯಿ ಪಲ್ಯ ಮಾಡಬೇಕು ಅಂತ ಹೇಳ್ಬಿಟ್ಟು ತೊಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೆ. ಇವಾಗ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ. ಸ್ವಲ್ಪ ತೊಂಡೆಕಾಯಿ ರೈಪ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ಇದನ್ನು ಮಾಡಿಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ನನಗೆ ಸ್ವಲ್ಪ ವೆಜ್ಜೀಸ್ನ ತೊಗೊಂಡು ಬಂದುಬಿಟ್ಟು ತರಕಾರಿಗಳನ್ನ ತೊಗೊಂಡು ಬಂದುಬಿಟ್ಟು ಕೊಟ್ಬಿಟ್ಟಿದ್ರು. ಸೊ ಒಂದೊಂದು ದಿನಾನು ಮಾಡ್ತಾ ಇರ್ತೀನಿ. ಪ್ರೀವಿಯಸ್ ವ್ಲಾಗಲ್ಲಿ ಹಾಗಲಕಾಯಿದು ರೆಸಿಪಿನ ಶೇರ್ ಮಾಡಿದ್ದೀನಿ. ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನಾನು ಹಾಗಲಕಾಯಿ ಅಂತ ಕರೀತಾ ಇದ್ದೆ. ಸೊ ಅದರಿಂದನೇ ನಾನು ಟೈಟಲಲ್ಲಿ ಹಾಗಲಕಾಯಿ ಅಂತಲೇ ಬರೆದಿದ್ದೆ. ಬಟ್ ನಮ್ಮ ಪ್ರೀತಿಯ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ತಿದ್ದಿ ಸರಿ ಮಾಡಿದ್ರು, ಹಾಗಲಕಾಯಿ ಅಲ್ಲ ಹಾಗಲಕಾಯಿ ಅಂತ ಹೇಳ್ಬಿಟ್ಟು. ಸೊ ನಾನು ಯಾವ ರೀತಿ ಪ್ರೊನೌನ್ಸ್ ಮಾಡ್ತಿದ್ದೋ ಅದೇ ರೀತಿಯೇ ನಾನು ಬರೆದಿದ್ದೆ. ತೊಂಡೆಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಚಿಕ್ಕ ಈರುಳ್ಳಿನೂ ಸಹ ತೊಳೆದು ಕಟ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ತೊಂಡೆಕಾಯಿದು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇದೆ, ಅಂದರೆ 250 ಗ್ರಾಮು. ಇದೆಲ್ಲ ಕಟ್ ಮಾಡಿಬಿಟ್ಟು ವೇಸ್ಟ್ ಎಲ್ಲ ತೆಗೆದ್ರೆ 200 ಗ್ರಾಮ್ ಇರುತ್ತೆ ಅಷ್ಟೇ. ಅದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಯೂಸ್ ಮಾಡ್ತಾ ಇದ್ದೀನಿ. ಜೊತೆಗೆ 2 ಹಸಿಮೆಣಸಿನ್ಕಾಯಿ ಸಹ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ಪೈಸಿ ಅಂದರೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರನೇ 2 ಹಸಿಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ಒಗ್ಗರಣೆಗೆ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಮಸ್ಟರ್ಡ್ ಆಯಿಲ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟವಾದ ಎಣ್ಣೆಯಲ್ಲಿ ನೀವು ಮಾಡ್ಕೋಬಹುದು. ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ, ಇದರಲ್ಲೇ ಮಾಡಬೇಕು ಅದರಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು. ನಾರ್ತ್ ಇಂಡಿಯನ್ಸು ತುಂಬ ಮಸ್ಟರ್ಡ್ ಆಯಿಲ್ನ ಯೂಸ್ ಮಾಡ್ತಾರೆ. ಸೊ ಎಣ್ಣೆ ಬಿಸಿ ಆದಮೇಲೆ ನಾನು ಮೊದಲಿಗೆ ಜೀರಿಗೆಯನ್ನು ಆ್ಯಡ್ ಮಾಡಿದೆ. ಅದಾದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನ ಆ್ಯಡ್ ಮಾಡಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ 5 ನಿಮಿಷದವರೆಗೂ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. 5 ನಿಮಿಷ ಆದ ನಂತರ ಈ ಥರ ಕುಕ್ ಆಗಿದೆ. ಇವಾಗ ಇದರಲ್ಲಿ ಒಂದು ಟೊಮೆಟೊನ ಆ್ಯಡ್ ಮಾಡ್ತೀನಿ. ಕ್ವಾಂಟಿಟಿ ಕಡಿಮೆ ಆದ್ದರಿಂದ ಒಂದೇ ಒಂದು ಟೊಮೆಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ಹೆಚ್ಚಾದಷ್ಟು ಟೊಮೆಟೋಸ್ನು ಸಹ ಹೆಚ್ಚು ಮಾಡ್ಕೋಬೋದು. ಸೊ ಇದನ್ನು ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ್ಮೇಲೆ ಮಸಾಲೆಗಳನ್ನು ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷದವರೆಗೂ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಟೊಮೆಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಸೊ ಫೈನಲಿ ಸಬ್ಜಿ ರೆಡಿ ಆಗಿಬಿಟ್ಟಿದೆ. ಎಟ್ ದಿ ಎಂಡ್ ಈ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದೇನು ಪೌಡರಪ್ಪ ಅಂತ ಹೇಳಿದ್ರೆ ಕಡಲೆಕಾಯಿ, ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಪೌಡರಿಂದ ಯಾವುದೇ ಒಂದು ಪಲ್ಯ ಆಗಿರ್ಬೋದು ಅದ್ರದ್ದು ರುಚಿ ಹೆಚ್ಚಾಗುತ್ತೆ, ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. 1 ತಿಂಗಳಿಗೆ ಆಗೋಷ್ಟು ಪೌಡರ್ನ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಬಿಟ್ರೆ ಅವಾಗವಾಗ ಪಲ್ಯ ಮಾಡಿದಾಗೆಲ್ಲನೂ ಯೂಸ್ ಮಾಡ್ಕೋಬೋದು. ಇವಾಗ ನಾನು ಸ್ಟವ್ ಟರ್ನ್ ಆಫ್ ಮಾಡಿಬಿಟ್ಟಿದ್ದೀನಿ. ಟರ್ನ್ ಆಫ್ ಮಾಡಿಬಿಟ್ಟು ಈ ಪೌಡರ್ನ ಆ್ಯಡ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ರೆಡಿ ಆಗಿಬಿಟ್ಟಿದೆ ಸಬ್ಜಿ. ಸೊ ಇವಾಗ ನೆಕ್ಸ್ಟ್ ರೆಸಿಪಿಗೆ ಹೋಗ್ಬಿಡೋಣ. ನಾನು ಸೌತ್ ಇಂಡಿಯನ್ಸ್ಗೆ ಚಪಾತೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಒಂದೇ ರೀತಿಯ ಚಪಾತೀಸ್ನ ರೆಗ್ಯುಲರ್ ಆಗಿ ಮಾಡ್ತಾ ಇರ್ತಾರೆ. ಸ್ವಲ್ಪ ಬೋರಿಂಗೂ ಸಹ ಅನಿಸುತ್ತೆ. ಇವಾಗ ಸ್ವಲ್ಪ ಚೇಂಜ್ ಆಗಿ ಆನಿಯನ್ ಮಸಾಲೆ ಚಪಾತೀಸ್ ಯಾವ ಥರ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಅಜ್ವೇನನ್ನು ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಮೇಥಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಫಸ್ಟೇ ತೊಳೆದು ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಈರುಳ್ಳಿಯಿಂದ ಈ ಚಪಾತಿಯಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಾಗಿ ಒಂದು ಚೆನ್ನಾಗಿ ಕ್ಯಾರಮಲೈಸ್ ಆಗುತ್ತೆ ಚಪಾತಿ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಬೇಸಿಕ್ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಉಪ್ಪು, ಖಾರ ಮತ್ತು ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ. ಖಾರ ನಿಮ್ಗೆ ಎಷ್ಟಿಷ್ಟ ಆಗುತ್ತೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ನಮ್ಗೆ ಎಷ್ಟಿಷ್ಟ ಆಗುತ್ತೋ ಅಷ್ಟನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಯಾವ ಥರ ನಾವು ಚಪಾತೀಸ್ಗೆ ಹಿಟ್ಟನ್ನು ಕಳಿಸ್ತೀವೋ ಅದೇ ರೀತಿಯೇ ಇದನ್ನು ಸಹ ಕಲಿಸ್ಕೋಬೇಕು. ನೀವು ನೋಡ್ದಂಗೆ ನಾನು ಬೌಲಲ್ಲಿ ಫಸ್ಟೇ ನೀರನ್ನು ಆ್ಯಡ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಗೊತ್ತಿದೆ ಎಷ್ಟು ಹಿಟ್ಟಿಗೆ ಎಷ್ಟು ನೀರು ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ನೀರು ಫಸ್ಟೇ ಆ್ಯಡ್ ಮಾಡಿಟ್ಟಿದ್ದೆ. ಅದರಲ್ಲಿ ಹಿಟ್ಟನ್ನು ಹಾಕ್ಬಿಟ್ಟು ಎಲ್ಲ ಮಸಾಲೆಗಳನ್ನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ.
ಹಿಟ್ಟನ್ನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಕಲಿಸುವಾಗ ನಾನು ಆಯಿಲ್ ಏನು ಯೂಸ್ ಮಾಡಿಲ್ಲ. ಒಬ್ಬೊಬ್ಬರು ಆಯಿಲ್ ಯೂಸ್ ಮಾಡ್ತಾರೆ, ಅದು ಬೇಡ ಅಂತ ನನ್ನ ಒಂದು ಅನಿಸಿಕೆ. ನೀವು ಹಿಟ್ಟನ್ನು ಕಲಿಸ್ಬಿಟ್ಟು ನಾರ್ಮಲ್ ವಾಟರಲ್ಲಿ ಸೈಡಲ್ಲಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಆಮೇಲೆ ಚಪಾತೀಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇವಾಗ ಇನ್ನೂ ಮಕ್ಕಳು ಮಲಗಿದ್ದಾರೆ, ಅವ್ರು ಎದ್ದೊಳತ್ತಷ್ಟಕ್ಕೆ ಪುಟ್ಟ ಪುಟ್ಟ ಪೆಂಡಿಂಗ್ ಇರೋ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡ್ರೆ ಈಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ಒಗೆಯೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಿನ್ನೆ ಸಾಯಂಕಾಲನೇ ಅಂದರೆ ಆಲ್ಮೋಸ್ಟ್ 7 o'clock ಹಂಗೆ ನಾನು ಬಟ್ಟೆ ಒಗೆದಿದ್ದೆ, ನಮ್ಮದು ರೆಗ್ಯುಲರ್ ವೇರ್ ಬಟ್ಟೆಗಳನ್ನ. ಬಟ್ ಬೆಡ್ಶೀಟ್ಸು ಮತ್ತು ಟವಲ್ಸ್ ಎಲ್ಲನೂ ನೀರಲ್ಲಿ ನೆನೆಸಿದ್ದೆ, ಅಂದರೆ ಸೋಪಲ್ಲಿ ನೆನೆಸಿಟ್ಟಿದ್ದೆ. ಇವಾಗ ಅದನ್ನು ಸಹ ಮಿಷಿನಲ್ಲಿ ಹಾಕ್ತಾ ಇದ್ದೀನಿ. ಈ ಕಡೆ ಎಲ್ಲನೂ ತುಂಬ ಬಿಸಿಲಿರೋ ಕಾರಣ, ಅದು ಎಕ್ಸ್ಟ್ರೀಮ್ ಬಿಸಿಲಿರೋ ಕಾರಣ ಬೆಳಗ್ಗೆ 9 ಗಂಟೆ ಅದಷ್ಟಿಗೆ ನಾನು ಬಟ್ಟೆಗಳೆಲ್ಲನೂ ಒಗೆದ್ಬಿಡ್ತೀನಿ. 9 ಗಂಟೆ ಆದಮೇಲೆ ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ, ಆಚೆ ಹೋಗೋದಕ್ಕೆ ಆಗಲ್ಲ ಅಂತ ಹೇಳ್ಬೋದು. ಒಂದೊಂದ್ಸಲ ಬೆಳಗ್ಗೆ ಒಗ್ದಿಲ್ಲ ಅಂತ ಹೇಳಿದ್ರೆ ಸಾಯಂಕಾಲ ಒಗಿತೀನಿ. ಸೊ ಬೆಳಗ್ಗೆ ಇಲ್ಲಾಂದರೆ ಸಾಯಂಕಾಲ ಬಟ್ಟೆಗಳನ್ನ ಒಗೆಯೋದನ್ನ ರೊಟೀನ್ ಮಾಡ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಏನಾದರೂ ಮನೇಲಿದ್ದರೆ ಎಲ್ಲ ಕೆಲಸನೂ ಲೇಟೇ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಅವರು ಒಂದು ಕಡೆ ಕುತ್ಕೊಳ್ಳಲ್ಲ, ಹಾಲಲ್ಲಿ ಕುತ್ಕೊಂಡು ಬಿಡ್ತಾರೆ, ನ್ಯೂಸ್ ನೋಡ್ತಾ ಇರ್ತಾರೆ. ಕಿಚನಲ್ಲಿ ಟೀ ಮಾಡೋಕೆ ಹೋದರೆ ಅರ್ಧ ಗಂಟೆ ತೊಗೊತಾರೆ, ಫೋನ್ಗಳಲ್ಲಿ ಮಾತಾಡ್ಕೊಂಡು ಸುತ್ತಾಡ್ಕೊಂಡಿರ್ತಾರೆ. ಸೊ ಅವಾಗ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬೋದು. ಬೇಗ ಬೇಗ ಕೆಲಸ ಮಾಡಿ ಮುಗಿಸೋದಕ್ಕೆ ಆಗಲ್ಲ. ಅವ್ರ ಹತ್ರನೂ ಮಾತಾಡ್ಕೊಂಡು ಅವ್ರನ್ನೂ ಬೈಕೊಂಡು ಹಂಗೆ ಹಿಂಗೆ ನಮ್ಮದು ಟೈಮೇ ವೇಸ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ಬೇಗ ಬೇಗ ಬೆಡ್ಶೀಟ್ಸ್ನ ಟವಲ್ಸ್ನ ಒಗೆದು ಒಣಗಾಕ್ಬಿಟ್ಟು ಇವಾಗ ಮತ್ತೆ ಕಿಚನಲ್ಲಿ ಬಂದಿದ್ದೀನಿ. ಕೆನೆ ತುಂಬ ಆಗೋಗ್ಬಿಟ್ಟಿತ್ತು, ಸೊ ಅದರಿಂದ ಇವಾಗ ಕೆನೆಯಿಂದ ತುಪ್ಪನ ತೆಗಿತಾ ಇದ್ದೀನಿ. ಮಕ್ಕಳು ಸಹ ಎದ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಬ್ರಷ್ ಮಾಡೋದಕ್ಕೆ ಹೇಳಿದ್ದೀನಿ. ಬಿಸಿ ಬಿಸಿಯಾಗಿ ಅವ್ರಿಗೆ ಪರಾಟನೂ ಸಹ ಇವಾಗ ಮಾಡಿಕೊಡ್ತೀನಿ. ಪರಾಟಾಸ್ ಅಂತಾರೆ ಇಲ್ಲಿ, ನೀವು ಚಪಾತೀಸು ಅಂತ ಹೇಳ್ಬೋದು. ಸೊ ಮಸಾಲೆ ಚಪಾತೀಸು, ನಾವು ಪರಾಟಾಸ್ ಅಂತ ಹೇಳ್ತೀವಿ ನಾರ್ತ್ ಇಂಡಿಯನ್ಸು. ನನ್ನ ಮಗ ಫೋನ್ ಕೇಳ್ತಾ ಇದ್ದ, ಅದಕ್ಕೆ 2 ಕೊಟ್ಟರೆ ಫೈಟ್ ಮಾಡ್ತಾ ಇದ್ದ ನನ್ನ ಜೊತೆ. ಸೊ ಇವಾಗ ಪಟಾಯಿಸ್ತಾ ಇದ್ದಾನೆ, ಮುತ್ತು ಕೊಡು ಆವಾಗಲೇ ನಾನು ಬ್ರಷ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಸ್ವಲ್ಪ ನಾಟಕ ಮಾಡ್ತಾ ಇರ್ತೀನಿ ನನ್ನ ಮಕ್ಳ ಹತ್ರ, ಸ್ಪೆಷಲಿ ಚಿಕ್ಕವನ ಹತ್ರ ತುಂಬ ನಾಟಕ ಮಾಡಬೇಕಾಗತ್ತೆ. ಇಲ್ಲಾಂದರೆ ಅವನು ಅಲ್ತ್ರೆ ತಲೆ ನೋವು ಬಂದುಬಿಡುತ್ತೆ, ಕೆಲಸ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಅವನ ಹತ್ರ ನಾಟಕ ಮಾಡ್ತಾ ಇರ್ತೀನಿ. ನಿಮ್ಮ ಜೊತೆ ನಾನು ಒಂದು ಮಾತನ್ನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ಮತ್ತು ನಿಮ್ಮ ಕಮೆಂಟ್ ಮೂಲಕನೂ ಸಹ ನನಗೆ ಅನಲೈಸ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ನಿಮ್ಮ ಜೊತೆ ವಾಯ್ಸ್ ಓವರ್ ಕೊಟ್ಟು ಮಾತಾಡೋವಾಗ ಸ್ವಲ್ಪ ಚೆನ್ನಾಗಿ ಕನ್ನಡ ಮಾತಾಡ್ತೀನಿ. ನಮ್ಮ ಯಜಮಾನ್ರು ಮಕ್ಳ ಹತ್ರ ವ್ಲಾಗ್ಗೋಸ್ಕರ ಕನ್ನಡ ಮಾತಾಡೋಕ್ಕೆ ಟ್ರೈ ಮಾಡ್ತೀನಲ್ಲ, ಆವಾಗ ಒಂದು ಟೋನ್ ತುಂಬ ಚೇಂಜ್ ಆಗಿಬಿಡುತ್ತೆ. ಮತ್ತು ಏನು ಮಾತಾಡಬೇಕು ಏನು ಅಂತ ಒಂದು ಅರ್ಥ ಆಗಲ್ಲ. ಯಾಕಂದರೆ ಅವ್ರ ಜೊತೆ ಹಿಂದಿ ಮಾತಾಡಿ 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 ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅವ್ರನ್ನ ನೋಡಿದಾಗ ಒಂದು ಕಾನ್ಷಿಯಸ್ ಆಗಿ ಒಂದು ಟೋನ್ ಚೇಂಜ್ ಆಗಿಬಿಡುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಒಬ್ಬರು ಕಮೆಂಟ್ ಮೂಲಕ ತಿಳಿಸಿದ್ರು, ನೀವು ಇವಾಗ ಕನ್ನಡ ಮಾತಾಡೋದು ಮುಸ್ಲಿಮ್ಸ್ ಥರ ಅನಿಸುತ್ತೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ದಿನನಿತ್ಯ ಈ ಕಡೆ ಎಲ್ಲನೂ ಹಿಂದಿನೇ ಮಾತಾಡೋದು. ಬ್ಲಾಗಿನ ಮುಖಾಂತರ ನಿಮ್ಮ ಜೊತೆ ಕನ್ನಡ ಮಾತಾಡ್ತೀನಿ ಅಷ್ಟೇ. ಅದೂ 14 ವರ್ಷಗಳಿಂದ ನಾನು ನಾರ್ತ್ ಇಂಡಿಯಾದಲ್ಲಿ ಸೆಟಲ್ ಆಗಿದ್ದೀನಿ. ನಮ್ಮ ಅಮ್ಮನ ಮನೆಯಲ್ಲೆಲ್ಲ ನಾನು ತೆಲುಗು ಮಾತಾಡ್ತೀನಿ. ಕನ್ನಡ ಫ್ರೆಂಡ್ಸ್ ಜೊತೆ ಅವಾಗವಾಗ ಸ್ವಲ್ಪ ಕನ್ನಡ ಮಾತಾಡ್ತೀನಿ ಅಷ್ಟೇ. ಟಿ ವಿಯಲ್ಲಿ ಪ್ರೋಗ್ರಾಮ್ಸ್ನ ನೋಡ್ತೀನಿ. ಬಿಗ್ ಬಾಸ್ ಅಂದರೆ ನಂಗೆ ತುಂಬ ಇಷ್ಟ, ಅದೂ ಕನ್ನಡ ಬಿಗ್ ಬಾಸ್ ಅಂದರೆ ನನಗೆ ತುಂಬ ಇಷ್ಟ. ಮತ್ತು ಜೀ ಕನ್ನಡದಲ್ಲಿ ಹಾಡುಗಳದ್ದು ಪ್ರೋಗ್ರಾಮ್ ಬರುತ್ತೆ ಅಲ್ವಾ, ಅದೆಲ್ಲ ನೋಡ್ತಾ ಇರ್ತೀನಿ. ಬಟ್ ನಾನು ರೆಗ್ಯುಲರ್ ಆಗಿ ಕನ್ನಡ ಮಾತಾಡಿ ರೂಢಿ ಇಲ್ಲ, ಅಭ್ಯಾಸ ಇಲ್ಲ 14 ವರ್ಷಗಳಿಂದ. ವ್ಲಾಗ್ ಮುಖಾಂತರ ನಿಮ್ಮ ಜೊತೆ ಮಾತಾಡಿಬಿಟ್ಟು ಏನಾದರೂ ತಪ್ಪು ಮಾಡಿದ್ರೆ ಮಾತಾಡ್ತಾ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ನಿಮ್ಮ ಒಪಿನಿಯನ್ನು ತಿಳಿಸಿ. ನೀವೇನಾದರೂ ನೆಗೆಟಿವ್ ಆಗಿ ಬರೆದ್ರೆ ನನಗೆ ಏನು ಬೇಜಾರಾಗಲ್ಲ. ಒಂದು ಸೋಷಿಯಲ್ ಮೀಡಿಯಾ ಅಂದಮೇಲೆ ಪ್ಲಸ್ಸು ಇರುತ್ತೆ ಮೈನಸ್ಸೂ ಇರುತ್ತೆ. ಸೊ ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಬೇಕು ಅಂತ ಒಂದು ನನ್ನ ಅನಿಸಿಕೆ. ನಿಮ್ಮೆಲ್ಲರ ಕಾಮೆಂಟ್ಸ್ಗೂ ಸಹ ಭಯ ಭಕ್ತಿಯಿಂದ ನಾನು ರಿಪ್ಲೈ ಮಾಡ್ತಾ ಇರ್ತೀನಿ. ಬೈ ಮಿಸ್ಟೇಕ್ ಏನಾದರೂ ಮಿಸ್ ಮಾಡಿದ್ರೆ ಐ ಆಮ್ ಸೋ ಸಾರಿ. ನಾನು ಹುಡುಕ್ತಾ ಇರ್ತೀನಿ ಏನಾದರೂ ರಿಪ್ಲೈ ಕೊಟ್ಟಿಲ್ವಾ, ಏನು ಕಾಮೆಂಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಏನಾದರೂ ಮಿಸ್ ಆದರೆ ಅದು ಬೈ ಮಿಸ್ಟೇಕೆ ಅಂತ ಹೇಳ್ಬೋದು. ಇವಾಗ ರೆಸಿಪಿಗೆ ಬಂದುಬಿಡೋಣ. ಚಪಾತಿ ಹಿಟ್ಟನ್ನ ನಾವು ಕಲಸಿ ಇಟ್ಕೊಂಡಿದ್ವಲ್ಲ, ಇವಾಗ ನಾರ್ಮಲ್ ಚಪಾತೀಸ್ ನಾವು ಯಾವ ಥರ ಮಾಡ್ಕೊತೀವೋ ಅದೇ ರೀತಿಯೇ ಮಾಡ್ಕೋಬೇಕು. ಗೀಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿ ಇರುತ್ತೆ ಅಂತ ಒಂದು ನನ್ನ ಸಜೆಷನ್. ಸೊ ನೀವು ಸಹ ಆಯಿಲಲ್ಲಿ ಮಾಡ್ಕೋಬೇಡಿ, ಚಪಾತಿಗಳನ್ನ ಗೀಯಲ್ಲಿ ಮಾಡ್ಕೊಳ್ಳಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಹೆಲ್ದಿನೂ ಸಹ ಅಂತ ಹೇಳ್ಬೋದು. ಸೊ ತುಂಬ ಹೆಲ್ದಿಯಾದ ರುಚಿಕರವಾದ ಚಪಾತೀಸ್ ರೆಡಿ ಆಗಿಬಿಟ್ಟಿದೆ. ಆನಿಯನ್ ಮಸಾಲೆ ಚಪಾತಿ, ಇದಕ್ಕೆ ನಾನೇ ಹೆಸರಿಟ್ಟಿದ್ದೀನಿ. ಹಂಗೆ ಆನಿಯನು ಮಸಾಲೆಗಳೆಲ್ಲ ಹಾಕಿದ್ದೀರಲ್ಲ, ಸೊ ಅದಕ್ಕೆ ಆನಿಯನ್ ಮಸಾಲೆ ಚಪಾತಿ ಅಂತ ನಾನು ಹೆಸರಿಟ್ಟಿದ್ದೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ತಿನ್ನಿ, ಕಾಮೆಂಟ್ ಮೂಲಕ ತಿಳಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಚಪಾತೀಸ್ದು ಟೇಸ್ಟ್ ಇನ್ನೂ ಎನ್ಹಾನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಬಿಸಿ ಬಿಸಿಯಾಗಿರೋವಾಗ ಸ್ವಲ್ಪ ಬಟರ್ನ ಆ್ಯಡ್ ಮಾಡಿಬಿಟ್ರೆ ಅಬ್ಬಬ್ಬಬ್ಬಬ್ಬ ರುಚಿ ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ
ಪಲ್ಯ ಇಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ, ಬರೀ ಮೊಸರಲ್ಲಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಟಿಫಿನಲ್ಲೇನು ಕಟ್ಟಿ ಕಳಿಸಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ವೇಸ್ಟ್ ಮಾಡಲ್ಲ. ಇವಾಗ ಸೌತ್ ಕಡೆ ಎಲ್ಲನೂ ಮಕ್ಕಳಿಗೆ ಸ್ಕೂಲ್ಸ್ ರಿಓಪನ್ ಆಗಿಬಿಟ್ಟಿದೆ. ಬಟ್ ಈ ಕಡೆ ಅಂದರೆ ನಾರ್ತ್ ಕಡೆ ಮಕ್ಕಳದು ಸ್ಕೂಲ್ ರಿಓಪನ್ ಬಂದುಬಿಟ್ಟು ಜುಲೈ 1ನೇ ತಾರೀಕಿಂದ. ಕೆಲವರು ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ, ಏನು ನಿಮ್ಮ ಮಕ್ಕಳದು ಇನ್ನೂ ಸ್ಕೂಲ್ ರಿಓಪನ್ ಆಗಿಲ್ವಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಸಮ್ಮರ್ ಹಾಲಿಡೇಸ್ ಬಂದುಬಿಟ್ಟು ಮೇ 22ನೇ ತಾರೀಕಿಂದ ಜೂನ್ 30ನೇ ತಾರೀಕುವರೆಗೂ ಇರುತ್ತೆ. ಸೊ ಜುಲೈ 1ನೇ ತಾರೀಕಿಂದ ಸ್ಕೂಲ್ಸ್ ರಿಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ತುಪ್ಪನೂ ಸಹ ರೆಡಿ ಆಗಿಬಿಟ್ಟಿದೆ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತೀನಿ. ನನ್ನ ಹತ್ರ ಚಿಕ್ಕದಾದ ಪುಟಾಣಿ ಕರಿಬೇವಿನ ಸೊಪ್ಪೊಂದು ಗಿಡ ಇದೆ, ಅದರಿಂದನೇ ಕರಿಬೇವನ್ನ ತೆಗೆದು ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರದ್ದು ಫ್ಲೇವರ್ ಈ ತುಪ್ಪದಲ್ಲಿ ತುಂಬ ಸಖತ್ತಾಗಿರುತ್ತೆ. ಸ್ವಲ್ಪ ಜಾಸ್ತಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ನನ್ನ ಹತ್ರ ಪುಟ್ಟ ಗಿಡ ಇರೋದ್ರಿಂದ ಸ್ವಲ್ಪನೇ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ರೆಡಿ ಆಗಿದೆ. ನನ್ನ ತುಪ್ಪ ಮನೇಲಿ ಮಾಡಿಕೊಂಡು ಏನೇ ತಿಂದ್ರೂ ಸಹ ತುಂಬ ಹೆಲ್ದಿ ಆಗಿರುತ್ತೆ. ಸೊ ಆದಷ್ಟು ನಾನು ಮನೆಯಲ್ಲೇ ಮಾಡ್ಕೊತೀನಿ ಅಂತ ಹೇಳ್ಬೋದು. ಅವ್ರಿಗೆ ಚಪಾತಿ ಮಾಡಿಕೊಟ್ಟೆ, ನಾನು ಅನ್ನ ಮಾಡಿಕೊಂಡು ಪಿಕ್ಕಲು ಮತ್ತು ಪಲ್ಯನ ಹಾಕ್ಕೊಂಡು ತಿಂತಾಯಿದ್ದೀವಿ. ಈ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಯಜಮಾನ್ರು ಜಸ್ಟ್ ಬಂದಿದ್ದಾರೆ ಮನೆಗೆ. ಇವ್ನು ನೋಡಿ ಬ್ಯಾಗ್ ಓಪನ್ ಮಾಡ್ತಾ ಇದ್ದಾರೆ. ಬಂದ ತಕ್ಷಣ ಏನಕ್ಕೆ ಓಪನ್ ಮಾಡ್ತಾ ಇದೀಯಾ? बैग में लगेज के अंदर डैड बॉट फॉर अस. कौन से 8 ಗಂಟೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು 10 ಗಂಟೆಗೆ ಬಂದಿದ್ದಾರೆ. ಹಾಂ, ಓ ಇಷ್ಟೊಂದು ಚಿಪ್ಸು. चिप्स इतना सारा कहाँ से लेके आए हो? जो कंपनी की तरफ से पार्टी ऑर्गेनाइज हुई थी ना, हाँ. तो उसके अंदर ये सारे ड्रिंक्स के साथ बड़े बड़े चिप्स के पैकेट आए थे. हाँ. तो एक पैकेट हमने अपने रूम में ये एक पैकेट है? वो पूरा था, उसमें शेयर कर लिया मैं और मेरे सर ने. तो उन्होंने क्या करेंगे, जिसने खाए थे जितने खा लिए, बाकी मैं इनके लिए ले आया था बच्चों के लिए. हाँ, ये पूरे दिन यही खाते रहेंगे? नहीं, हाँ. तो फिर रखना ये क्या है? I got this, I have achieved my target. उसके बेस पे मुझे शील्ड मिली है, इसीलिए. ओके. ये 2 अलग कर दे बेटा, ये 2 अलग कर दे, ये अभी खा लेंगे चाय के चावल के साथ. वो रख लो. लेके आते रहे 3 पैकेट ऐसे 3 लाइयो और 2 रख दियो वहाँ पे. अभी 3 रख दियो. अभी ऐसे नहीं रखनी ना, ऊपर तू लेके आते रहे 2 रख दियो वहाँ पे. ಇವಾಗ ರಾತ್ರಿ 10 ಗಂಟೆ ಆಗ್ತಾಯಿದೆ. ನಮ್ಮ ಯಜಮಾನ್ರು ಆ್ಯಕ್ಚುಲಿ ಕಾಲ್ ಮಾಡಿಬಿಟ್ಟು ಹೇಳಿದ್ರು ರಾತ್ರಿ 8 ಗಂಟೆಗೆಲ್ಲ ನಾನು ಮನೆಗೆ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು. ಆ್ಯಸ್ ಯೂಶ್ವಲ್ ಅವರು 8 ಗಂಟೆ ಹೇಳಿದ್ರೆ 10 ಗಂಟೆ 12 ಗಂಟೆ ಅದೇ ರೀತಿಯೇ ಆಗುತ್ತೆ. ಸೊ ಅದೇ ರೀತಿಯೇ ಅವ್ರು ಲೇಟಾಗಿ ಬಂದಿದ್ದಾರೆ. ಮಕ್ಕಳು ನೋಡಿ ಎಷ್ಟು ಹುಷಾರಾಗಿ ಅವ್ರಿಗೆ ಬೇಕಾಗಿರೋ ಸಾಮಾನನ್ನು ಜೋಡಿಸ್ಕೊತಾರೆ. ಬೇರೆ ಮನೆ ಕೆಲಸ ಎಲ್ಲ ಮಾಡಂದರೆ ಮಾಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಇವಾಗ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಬಾಯ್.